ನೇಪಾಳದಲ್ಲಿ ಹತೋಟಿಗೆ ಬರ್ತಾ ಇಲ್ಲ. ಅಲ್ಲಿನ ಪರಿಸ್ಥಿತಿ ಹೊತ್ತಿ ಉರಿತಾ ಇದೆ. ನೇಪಾಳ ಹತೋಟಿಗೆ ಬಾರದಂತ ಹಿಂಸಾಚಾರ. ಪ್ರಧಾನಿ ಮನೆಗೆನೆ ಬೆಂಕಿ ಇಟ್ಟಿದ್ದಾರೆ. ಅಧ್ಯಕ್ಷರ ಮನೆಗೆ ಬೆಂಕಿ. ಸಂಸತ್ ಪುಡಿ ಪುಡಿ. ದೇಶದ ಹಣಕಾಸು ಸಚಿವರನ್ನೇ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ ಉದ್ರಿಕ್ತರು. ಕಠ್ಮಂಡುವಿನ ರಸ್ತೆಯಲ್ಲಿ ಓಡುತ್ತಿರುವಂತಹ ಹಣಕಾಸು ಸಚಿವ ಬಿಷ್ಣು ಪೌಡೆಲ್ ಅವರನ್ನೇ ಅಟ್ಟಾಡಿಸಿಕೊಂಡು ಹೊಡೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಹಿಂದಿನಿಂದ ಓಡಿಸ್ಕೊಂಡು ಬಂದು ಸಿಕ್ಕ ಕಡೆ ಒದ್ದು ಉದ್ರಿಕ್ತರ ಗುಂಪು ಆಕ್ರೋಶ ವ್ಯಕ್ತಪಡಿಸಿದೆ. ಜನಪ್ರತಿನಿಧಿಗಳನ್ನ ಕಂಡಲ್ಲಿ ಥಳಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ ಕೊಟ್ಟರೂ ಕೂಡ ಹಿಂಸಾಚಾರ ನಿಲ್ತಾ ಇಲ್ಲ. ನೇಪಾಳದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಹಣಕಾಸು ಸಚಿವರನ್ನ ಅಟ್ಟಾಡಿಸ್ಕೊಂಡು ಹೊಡೆದಿರೋ ದೃಶ್ಯವನ್ನ ನೀವು ಗಮನಿಸ್ತಾ ಇರೋದು. ನೋಡಿ, ನೇಪಾಳದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೇದಿಕೆ ನಿರ್ಮಿಸೋದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಪೀಚ್ ಕೊಡೋದು, ಇದಕ್ಕೆ ಸಂಬಂಧಪಟ್ಟಂತೆ ನೇಪಾಳದ ಸರ್ಕಾರ ನಿರ್ಬಂಧವನ್ನು ಹೇರಿತ್ತು. ಈ ಆದೇಶವನ್ನು ವಾಪಸ್ ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯುವ ಪ್ರತಿಭಟನಾಕಾರರು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು. ಆ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ 19 ಜನ ಮೃತಪಟ್ಟಿದ್ರು. ಅದರ ನಂತರ ನೇಪಾಳ ಈ ರೀತಿಯಾಗಿ ದಗದಗ ಅಂತ ಹೊತ್ತಿ ಉರಿತಾ ಇದೆ. ಈಗಾಗಲೇ ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ವಾಪಸ್ ಪಡ್ಕೊಂಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಉದ್ವಿಗ್ನ ಪರಿಸ್ಥಿತಿ ಮಾತ್ರ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಅಲ್ಲಿನ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿನ ಪ್ರಧಾನಿ ಇರ್ಬೋದು, ಸಚಿವರಿರ್ಬೋದು, ಜನಪ್ರತಿನಿಧಿಗಳನ್ನು ಹುಡುಕಿ ಹೊಡೆಯೋದಕ್ಕೆ ಅಂತ ಈ ರೀತಿಯಾಗಿ ಆಕ್ರೋಶಗೊಂಡು ಅಲ್ಲಿನ ಯುವಕರು ಏನಿದ್ದಾರೆ ಬರ್ತಾ ಇದ್ದಾರೆ. ಮೊದಲು ಪ್ರತಿಭಟನೆ ಮಾಡಿದ್ರು, ಆದೇಶವನ್ನು ಈಗಾಗಲೇ ವಾಪಸ್ ಪಡ್ಕೊಂಡಿದ್ದು ಆಗಿದೆ. ಆದರೂ ಕೂಡ ನೋಡಿ, ಮತ್ತೊಂದು ವಿಂಡೋದಲ್ಲಿ ನೀವು ದೃಶ್ಯವನ್ನು ಏನು ಗಮನಿಸ್ತಾ ಇದ್ದೀರಾ, ಸಂಸತ್ತು ಹೊತ್ತಿ ಉರಿದಿರುವಂತಹ ದೃಶ್ಯ ಇದು. ನೇಪಾಳದ ಸಂಸತ್ ಭವನಕ್ಕೇನೆ ಬೆಂಕಿ ಹಚ್ಚಿದ್ದಾರೆ. ಮತ್ತೊಂದು ಕಡೆ ಜನಪ್ರತಿನಿಧಿಗಳ ಮನೆಗಳನ್ನು ಕೂಡ ಬಿಡ್ತಾ ಇಲ್ಲ, ಬೆಂಕಿ ಇಡೋದಕ್ಕೆ ಹೋಗ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಎಲ್ಲೇ ಸಿಕ್ಕರೂ ಕೂಡ ಅವರನ್ನ ಕಂಡಲ್ಲಿ ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾರೆ. ಸದ್ಯ ಹಣಕಾಸು ಸಚಿವರನ್ನ ಅಟ್ಟಾಡಿಸ್ಕೊಂಡು ಹೊಡೆಯುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಪ್ರಧಾನಿ ಮನೆಗೆ ಬೆಂಕಿ ಇಟ್ಟಿದ್ದಾರೆ, ಜೊತೆಗೆ ಹಣಕಾಸು ಸಚಿವರನ್ನ ಓಡಿಸ್ಕೊಂಡು ಹೋಗಿ ಹೊಡಿತಾ ಇದ್ದಾರೆ. ಹಿಗ್ಗಾಮುಗ್ಗ 19 ಜನರು ಮೃತಪಟ್ಟಿದ್ದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಹೆಚ್ಚಾಗ್ತಾನೆ ಇದೆ. ನೇಪಾಳದ ಉದ್ರಿಕ್ತ ಪರಿಸ್ಥಿತಿಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬಾಂಗ್ಲಾದೇಶದಲ್ಲಿ ಹಿಂದೆ ಇದೇ ರೀತಿಯಾಗಿ ದೃಶ್ಯಗಳನ್ನು ನೀವು ಗಮನಿಸಿದ್ರಿ. ಅವರ ಮನೆಗೆ, ಬಾಂಗ್ಲಾದೇಶದ ಪ್ರಧಾನಿ ಮನೆಗೇನೆ ಹೋಗಿದ್ರು, ಬಂಗ್ಲೋಗೆ ನುಗ್ಗಿದ್ರು, ಒಂದಷ್ಟು ಗಲಾಟೆ ಮಾಡಿದ್ರು, ಎಲ್ಲ ಚಲ್ಲಾಪಿಲ್ಲಿ ಮಾಡಿ ಬಂದಿದ್ರು. ಬೆಂಕಿ ಹಚ್ಚಿದ್ದೇನು, ಅಲ್ಲಿನ ಸ್ವಿಮ್ಮಿಂಗ್ ಪೂಲೆಲ್ಲ ಓಡಾಡಿದ್ದು, ಈಜಾಡಿದ್ದು, ಎಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ರು ಅಂತ. ಬಟ್ ಇಲ್ಲೂ ಕೂಡ ನೋಡಿ, ನೇಪಾಳದಲ್ಲಿ ಅದಕ್ಕೂ ಹೆಚ್ಚಿನ ಪರಿಸ್ಥಿತಿ, ಉದ್ವಿಗ್ನ ಪರಿಸ್ಥಿತಿ. ಅಂದರೆ ಸಂಸತ್ತಿಗೆ ಬೆಂಕಿ ಇಟ್ಟಿರೋದು, ಜನಪ್ರತಿನಿಧಿಗಳನ್ನ ಕಂಡಲ್ಲಿ ಅಟ್ಟಾಡಿಸ್ಕೊಂಡು ಹೊಡಿತಾ ಇರೋದು, ಎಲ್ಲ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಸಾಮಾಜಿಕ ಜಾಲತಾಣ ವೇದಿಕೆಗಳನ್ನು ನಿಷೇಧಿಸುವ ತನ್ನ ನಿರ್ಧಾರವನ್ನು ವಾಪಸ್ ತೆಗೆದುಕೊಂಡಿದೆ ನೇಪಾಳ ಸರ್ಕಾರ. ಹಾಗಿದ್ರೂ ಕೂಡ ಈ ಯುವಕರ ಅಥವಾ ಪ್ರತಿಭಟನಾಕಾರರ ಆಕ್ರೋಶ ನಿಲ್ತಾ ಇಲ್ಲ, ಕಡಿಮೆ ಆಗ್ತಾ ಇಲ್ಲ, ತಣ್ಣಗಾಗ್ತಾ ಇಲ್ಲ. ಪರಿಸ್ಥಿತಿ ಹತೋಟಿಗೆ ತರೋದಕ್ಕೆ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಅಲ್ಲಿನ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ಅದನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ಅಂದರೆ ಪೊಲೀಸರಾಗಲಿ ಅಥವಾ ಅಲ್ಲಿನ ಆಡಳಿತ ಆಗಲಿ ಎಷ್ಟೇ ಸರ್ಕಸ್ ಮಾಡಿದ್ರೂ ಕೂಡ ಆಗ್ತಾ ಇಲ್ಲ. ಜನರೆಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ. ಜನಪ್ರತಿನಿಧಿಗಳನ್ನು ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾರೆ.
ಪ್ರಧಾನಿ ಮನೆಗೇನೆ ಬೆಂಕಿ ಇಟ್ಟಿದ್ದಾರೆ. ಸಂಸತ್ತು ಕೂಡ ದಗದಗ ಅಂತ ಹೊತ್ತಿ ಉರಿತಾ ಇದೆ. ಅವೆಲ್ಲ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. 300ಕ್ಕೂ ಹೆಚ್ಚು ಮಂದಿ ಅವರು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಗಾಯಗೊಂಡಿದ್ರು, 19 ಜನ ಮೃತಪಟ್ಟಿದ್ರು. ಇದೆಲ್ಲದರ ಆಕ್ರೋಶವನ್ನು ಈ ರೀತಿಯಾಗಿ ಹೊರ ಹಾಕ್ತಾ ಇದ್ದಾರೆ. ಯಾರೋ ಶಾಸಕರು, ಬರೀ ಸಚಿವರ ಪರಿಸ್ಥಿತಿ ಅಲ್ಲ ಇದು. ಅಲ್ಲಿನ ಪ್ರಧಾನಿ, ಸಂಸತ್ ಭವನ, ಸಂಸತ್ತಿರಬಹುದು, ಅದೇ ರೀತಿಯಾಗಿ ಹಣಕಾಸು ಸಚಿವರು ಯಾರನ್ನೂ ಬಿಡ್ತಾ ಇಲ್ಲ ಅಲ್ಲಿನ ಜನರು. ಅಷ್ಟರ ಮಟ್ಟಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ಆಕ್ರೋಶವನ್ನು ತಣಿಸೋದಕ್ಕಾಗಲಿ, ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕಾಗಲಿ ಆಗ್ತಾ ಇಲ್ಲ. ಸದ್ಯಕ್ಕೆ ಅಲ್ಲಿನ ಪ್ರತಿಭಟನೆಯ ಒಂದಷ್ಟು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆಗೆ ಹಣಕಾಸು ಸಚಿವರನ್ನ ಥಳಿಸ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ಬೋದು. ಹಣಕಾಸು ಸಚಿವರಂತ ನೋಡ್ತಾ ಇಲ್ಲ, ಅಥವಾ ಬೇರೆ ಯಾವುದೋ ಇಲಾಖೆ ಸಚಿವರಂತ ನೋಡ್ತಾ ಇಲ್ಲ, ಸಂಸತ್ ಅಂತ ನೋಡ್ತಾ ಇಲ್ಲ. ಎಲ್ಲದನ್ನು ಕೂಡ ಧ್ವಂಸ ಮಾಡ್ತಾ ಇದ್ದಾರೆ ನೇಪಾಳದಲ್ಲಿರುವಂಥ ಪ್ರತಿಭಟನಾಕಾರರು.